ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಏನಾದರೂ ಇನ್ಸ್ಟೆಂಟಾಗಿ ಚಾಟ್ಸ್ ಮಾಡಿಕೊಡ್ಬೇಕು ಅಂದರೆ ಈ ಥರ ಕುರ್ಕುರೆ ಚಾಟ್ ಮಾಡಿಕೊಡ್ಬೋದು. ಇದು ಎಷ್ಟು ಈಸಿಯಾಗಿರುತ್ತೆ ಮಾಡೋಕ್ಕೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ಎಲ್ಲ ಕಟ್ ಮಾಡಿಕೊಟ್ರೆ ಮಕ್ಕಳೇ ಮಾಡಿಬಿಡ್ತಾರೆ, ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ 10 ರುಪೀಸ್ದು ಕುರ್ಕುರೆ ಗ್ರೀನ್ ಪ್ಯಾಕೆಟ್ 2 ಪ್ಯಾಕೆಟ್ ಹಾಕ್ಕೊಳ್ತಿದ್ದೀನಿ ಒಂದು ಬೌಲ್ಗೆ. ಸೊ ನೋಡಿ, 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಲಾಂಗ್ ಆಗಿರುತ್ತೆ, ಅಂದರೆ ಅದು ಹಾಗೆ ತಿನ್ನಬೇಕಾದ್ರೆ ಏನು ಪರವಾಗಿಲ್ಲ. ಆದರೆ ಇದು ಚಾಟ್ ಥರ ಮಾಡಿ ತಿನ್ನಬೇಕು ಅಂದರೆ ಅದು ತುಂಬ ಉದ್ದ ಆಗುತ್ತೆ. ಅದಕ್ಕೆ ಸ್ವಲ್ಪ ಲಾಂಗ್ ಆಗಿರೋದೆಲ್ಲ ಅರ್ಧ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ. ಇವಾಗ ಎಲ್ಲ ಕಟ್ ಮಾಡ್ಕೊಂಡು ಆಯಿತು. ನೋಡಿ, ಇಷ್ಟಿದ್ದರೆ ಸ್ಪೂನಲ್ಲಿ ಎತ್ಕೊಂಡು ಆರಾಮ್ಸೆ ತಿನ್ಬೋದು. ಇವಾಗ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ತುಂಬ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೆಟೊನ ಮಧ್ಯದ್ದು ತಿರುಳು ಅಂತಾರಲ್ಲ ಅದನ್ನು ತೆಗೆದ್ಬಿಟ್ಟು ಜಸ್ಟ್ ಹಾರ್ಡ್ ಪಾರ್ಟ್ ಇರುತ್ತಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪೇನು ಆ್ಯಡ್ ಮಾಡೋದು ಬೇಡ, ಯಾಕಂದರೆ ಕುರ್ಕುರೆಯಲ್ಲಿ ಉಪ್ಪಿರುತ್ತೆ, ಚಾಟ್ ಮಸಾಲದಲ್ಲೂ ಉಪ್ಪಿರುತ್ತೆ. ಸೊ ಉಪ್ಪು ಹಾಕಿದ್ರೆ ತುಂಬ ಜಾಸ್ತಿ ಉಪ್ಪು ಆದಂಗೆ ಆಗುತ್ತೆ, ಅದಕ್ಕೆ ನಾನೇನು ಉಪ್ಪು ಆ್ಯಡ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇವಾಗ ಆಲೂ ಭುಜಿಯಾ ಸೇವ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇರೆ ಸೇವ್ ಇದ್ರೂ ಹಾಕ್ಕೊಳ್ಬೋದು. ಸೊ ಇವಾಗ ಹಾಕ್ಕೊಂಡು ಅದನ್ನು ಒಂದು ಸಾರಿ ಮಿಕ್ಸ್ ಮಾಡಿದ್ರೆ ಕುರ್ಕುರೆ ಚಾಟ್ ರೆಡಿ ಆಗುತ್ತೆ. ಸೊ ಇದು ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕುರ್ಕುರೆ ಚಾಟ್ ಮಾಡ್ಕೊಳ್ಬೋದು ಅಂತ. ನೀವು ನಿಮ್ಮ ಮಕ್ಕಳಿಗೆ ಒಂದು ಸಾರಿ ಇದನ್ನು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.